11,366 ಜನರಿಗೆ ಈಗ ಹಳೆ ಪಿಂಚಣಿ ಜಾರಿ ಆಗ್ತಾ ಇದೆ. ಇದಕ್ಕೆ ಒಂದಿಷ್ಟು ಷರತ್ತುಗಳನ್ನು ಕೂಡ ಸರ್ಕಾರ ವಿಧಿಸಿದೆ. ಈ ಒಂದು ಷರತ್ತಿಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. 11,366 ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಮರುಜಾರಿ. ಹಳೆ ಪಿಂಚಣಿ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆದರೆ ಇದು ಹಾಗೆ ಮಾತ್ರ ಅಲ್ಲ, ಹಳೆ ಪಿಂಚಣಿ ಯೋಜನೆಗೆ ಷರತ್ತು ಕೂಡ ಸರ್ಕಾರ ವಿಧಿಸಿದೆ. ಅದರಲ್ಲಿ ಒಂದೇ ಷರತ್ತು, OPSಗೆ ಒಳಪಡಲು ನೌಕರರು ತಾವೇ ಒಪ್ಪಿಗೆಯನ್ನ ಸೂಚಿಸಬೇಕಾಗತ್ತೆ. ಅವರಾಗೆ ಸ್ವತಃ ಒಪ್ಪಿಗೆಯನ್ನ ಸೂಚನೆ ಕೊಡಬೇಕಾಗತ್ತೆ. ಏಪ್ರಿಲ್ 2006 ಅವಧಿಯಲ್ಲಿ ಆಯ್ಕೆಯಾದವರಿಗೆ ಅವಕಾಶ ಸಿಗತ್ತೆ. OPS ಸೇವೆಗೆ ಒಳಪಟ್ಟರೆ ಬದಲಾವಣೆ ಮತ್ತೆ ಅವಕಾಶ ಇರೋದಿಲ್ಲ. NPS ಅಲ್ಲಿದ್ದವರು ಈಗ ಇನ್ ಕೇಸ್ ಅವರು ಸ್ವತಃ ಒಪ್ಪಿಗೆ ಕೊಟ್ಟು OPS ಬಂದರೆ ಅವ್ರಿಗೆ ಮತ್ತೆ ಬದಲಾವಣೆಗೆ ಅವಕಾಶ ಇರೋದಿಲ್ಲ. 2006 ಪೂರ್ವದಲ್ಲಿ ಆಯ್ಕೆಯಾದವರಿಗೆ ಈ ಒಂದು ಅವಕಾಶ ಇರುತ್ತೆ. OPS ಸೇವೆಗೆ ಒಳಪಟ್ಟರೆ ಮತ್ತೆ ಅವರಿಗೆ ಯಾವುದೇ ರೀತಿಯಾದಂಥ ಬದಲಾವಣೆಗೆ ಅವಕಾಶಗಳು ಇರೋದಿಲ್ಲ. ಇನ್ ಕೇಸ್ ಏನಾದರೂ OPSಗೆ ಒಳಪಟ್ಟಿದ್ರೆ NPSನಲ್ಲಿ ಹಾಗಾದರೆ ಮುಂದುವರಿಯುತ್ತಾರೆ, ಅವರು ಕಂಟಿನ್ಯೂ ಆಗ್ತಾರೆ ಅಲ್ಲಿಂದ. ಇನ್ನು OPSಗೆ ಅರ್ಜಿ ಸಲ್ಲಿಸಲು ಕೂಡ ದಿನಾಂಕ ಕೂಡ ನಿಗದಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಈಗ ಮತ್ತೆ ಎಲ್ಲೊಂದು ಕಡೆ ಒಳ್ಳೆ ನೌಕರರಿಗೂ ಕೂಡ ಒಳ್ಳೆ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ OPS ಜಾರಿ ಮಾಡಬೇಕು, ಅದೇ ಕಂಟಿನ್ಯೂ ಆಗಬೇಕು, ನಮಗೆ NPS ಬೇಡ ಅಂತ ಹೇಳ್ಕೊಂಡು ದೊಡ್ಡ ಪ್ರತಿಭಟನೆ ಕೂಡ ನಡೆಸ್ತಾ ಇರುವಂಥದ್ದು. BJP ಸರ್ಕಾರದಲ್ಲಿ NPS ಜಾರಿ ಆಯಿತು. ಈಗ ಮತ್ತೆ OPS ಅನ್ನ ಮರುಜಾರಿ ಬಗ್ಗೆ ಈಗ ಚಿಂತನೆ ನಡೆಸಿದ್ರು. ಸಿದ್ದರಾಮಯ್ಯನವರು ಓಕೆ ಅಂತ ಹೇಳಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಒಂದ್ ಕಡೆಯಲ್ಲಿ NPS ಬೇಡ, ನಮಗೆ OPS ಬೇಕಂತ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು, ಎಲ್ಲ ಒಂದ್ ಕಡೆ ಈಗ ಮತ್ತೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದಾ? ನಿಕೇಶ್, NPS ವಿರೋಧಿಸಿ ಬಿಜೆಪಿ ಸರ್ಕಾರದಲ್ಲಿ ಈ ಒಂದು ಕಾಯ್ದೆ ತಂದರು, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ರು. ಯಾಕಂದ್ರೆ NPS ನಮಗೆ ಯಾವುದೇ ರೀತಿಯ ಸರಿ ಅನ್ಸಲ್ಲ, ನಮಗೆ ಹಳೆ ಪಿಂಚಣಿ ಬೇಕಂತ ನಮ್ಮ ಕಡೆ ಹೋರಾಟ ಮಾಡಿದ್ರು. ಇದೀಗ ಕಾಂಗ್ರೆಸ್ ಸರ್ಕಾರ ಏನೋ ಅಧಿಕಾರಕ್ಕೆ ಬರೋ ಮುಂಚೆ ಈ ಒಂದು ನೌಕರರಿಗೆ ಒಂದು ಕಡೆ ಗ್ಯಾರಂಟಿ ನೀಡಿತ್ತು, ನಾವು ಹಳೆ ಪಿಂಚಣಿಯನ್ನು ಜಾರಿ ಮಾಡ್ತೀವಿ ಅಂತೇನೋ ಒಂದು ಕಡೆ ಗ್ಯಾರಂಟಿ ನೀಡಿತ್ತು. ಇದೀಗ ಸಿದ್ದರಾಮಯ್ಯ ಸರ್ಕಾರ 11,366 ನೌಕರರಿಗೆ ಈಗ NPS ಬದಲಾಗಿ OPS ಅಂದರೆ ಹಳೆ ಪಿಂಚಣಿ ಯೋಜನೆ ಜಾರಿಯಾಗಿದ್ದಾರೆ. ಅಂದರೆ ಅವ್ರಿಗೆ ಒಪ್ಪಿಗೆ ನೀಡಬೇಕಾಗುತ್ತೆ, ಅದಕ್ಕೆ ಅರ್ಜಿ ಸಹ ಸಲ್ಲಿಸಬೇಕಾಗುತ್ತೆ. ಜೂನ್ ಅಂತ್ಯದವರೆಗೆ ಅರ್ಜಿ ಸಲ್ಲಿಸಿಗೆ ಕಾಲಾವಕಾಶ ನೀಡಿದ್ದಾರೆ. ಒಪ್ಪಿಗೆ ನೀಡಿದರೆ ಮಾತ್ರ OPS ಅಲ್ಲಿ ಅವರು ಆಯ್ಕೆ ಆಗ್ತಾರೆ, ಇಲ್ಲಾಂದರೆ NPS ಅಲ್ಲಿ ಅವರು ಮುಂದುವರಿತಾರೆ. ಹೀಗಾಗಿ ಇದಕ್ಕೆ ಷರತ್ತುಬದ್ಧ ಕೆಲವೊಂದು ಮಾನದಂಡಗಳಿದ್ದಾವೆ. ಅವು ಒಪ್ಪಿದ್ರೆ ಮಾತ್ರ OPSಗೆ ಇದೀಗ ಅವರು ಆಯ್ಕೆ ಆಗ್ಬೋದು, ಇಲ್ಲಾಂದರೆ ಮತ್ತೆ NPS ಅಲ್ಲಿ ಮುಂದುವರಬೇಕಾಗುತ್ತೆ. ಹೀಗಾಗಿ ಎಲ್ಲ ಒಂದು ಕಡೆ ನೌಕರರು ಸಹ ತುಂಬ ಖುಷಿ ಪಟ್ಟಿದ್ದಾರೆ. ಸರ್ಕಾರದ ಈ ಒಂದು ನಿರ್ಧಾರಕ್ಕೆ ತುಂಬ ಒಂದು ಕಡೆ ಖುಷಿ ಪಟ್ಟಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಶ್. ಇನ್ನೊಂದು ಕಡೆಯಲ್ಲಿ ಮತ್ತೊಂದು ಇಂಪಾರ್ಟೆಂಟು, ಇದು ಯಾವಾಗಲೂ ಅವರಿಗೆ ಲಾಸ್ಟ್ ಡೇಟ್ ಕೊಟ್ಟಿರುವಂಥದ್ದು, ಇದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಈಗ ನಿಕೇಶ್, ಯಾಕಂದರೆ ಈ ಒಂದು NPS ವಿರೋಧಿಸಿ, ಯಾಕಂದರೆ ನಮಗೆ ಮರಣ ಶಾಸನ, ಇದರಿಂದ ನಮಗೆ ನಿವೃತ್ತಿ ಅಂದರೆ ಆದ ಮೇಲೆ ನಮಗೆ ಯಾವುದೇ ದುಡ್ಡು ಬರಲ್ಲ, ತುಂಬ ಕಷ್ಟ ಆಗುತ್ತೆ ಬದುಕಲು. ಯಾಕಂದರೆ 60 ವರ್ಷದ ಮೇಲ್ಪಟ್ಟ ಆದಮೇಲೆ ನಮಗೆ ಯಾವುದೇ ರೀತಿಯ ಕೆಲಸ ಕಾರ್ಯ ಇರಲ್ಲ, ನಮಗೆ ಪಿಂಚಣಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಈ ಒಂದು NPS ಜಾರಿ ಆದರೆ ನಮಗೆ ಯಾವುದೇ ರೀತಿಯ ದುಡ್ಡು ಬರಲ್ಲ. ಹೀಗಾಗಿ OPS ಜಾರಿ ಮಾಡಬೇಕಂತ ಒಂದು ಕಡೆ ಒತ್ತಾಯ ಮಾಡಿದ್ರು. OPS ಅಂದರೆ ಎಲ್ಲ ನಿವೃತ್ತಿ ಆದಮೇಲೆ ಇಷ್ಟಂತ ಅಮೌಂಟ್ ಬರುತ್ತೆ, ಮುಂದೆ ಬದುಕು ಸಾಗಿಸ್ಬೋದು ಎಂಬ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಹೋರಾಟ ನಡೆಯಿತು. ಜೂನ್ ಅಂತ್ಯದವರೆಗೆ ಈ ಒಂದು ಅವಕಾಶ ನೀಡಿದೆ. ಯಾರು OPS ಈಗ ನಮ್ಮ ಜೊತೆ NPS ಪ್ರಧಾನ ಕಾರ್ಯದರ್ಶಿ ನಾಗಣ್ಣ ಗೌಡ್ರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಗುಡ್ ಮಾರ್ನಿಂಗ್ ಸರ್. ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ? ಸರ್, ಈಗ ಮತ್ತೆ OPS ಜಾರಿಗೆ ಸಿಎಂ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಸರ್, ಮೊದಲನೇದಾಗಿ ಇದು ನಮ್ದು 10 ವರ್ಷಗಳ ಹೋರಾಟ. ಓಕೆ, ಸಮಗ್ರ NPS ನೌಕರು ಸುಮಾರು ನಾವೊಂದು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸೇರಿ 4 ಲಕ್ಷ ಜನ ನೌಕರಿದ್ದೇವೆ. ಹೌದು. ನಮ್ಮ ಬೇಡಿಕೆ ಇರೋದು ಸಮಗ್ರ NPS ನೌಕರರನ್ನ OPS ಮಾಡಿ ಅಂತಿತ್ತು. ಇವತ್ತಾಗಿರ್ತಕ್ಕಂಥ ಆದೇಶ 11,366 ಜನಕ್ಕೆ. ಇದು ಕೇಂದ್ರ ಸರ್ಕಾರದ ಆದೇಶವನ್ನು ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ. ಇದಕ್ಕೆ ನಾವು ಸ್ವಾಗತವನ್ನ ಬಯಸುವುದರ ಜೊತೆಗೆ ಇದು ನಮಗೆ ಒಂದಷ್ಟು ಮುಜುಗರ ಕೂಡ ಉಂಟು ಮಾಡಿದೆ. ಕಾರಣ ಇಷ್ಟೇ, ನಾವು ಕೇಳಿದ್ದು ಎಲ್ಲ ನೌಕರನ್ನು OPS ಒಳಪಡಿಸಿ ಅಂತ. ಇದು ಅಧಿಸೂಚನೆ ಆಧಾರದ ಮೇಲೆ ಮಾಡಿದ್ದಾರೆ. ಅದು 11,000 ಜನಕ್ಕೆ ಮಾತ್ರ ಆಗ್ತಾ ಇದೆ. ಹಾಗಾಗಿ ನಾವು ನಿಮ್ಮ ವಾಹಿನಿಯ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ಳುವಂಥದ್ದು, ಮಾತು ಕೊಟ್ಟು 9 ತಿಂಗಳಾಯ್ತು ಸರ್ಕಾರ ಬಂದು, ಈಗ ನಮ್ಮ ಸಮಗ್ರ NPS ನೌಕರರನ್ನ OPSಗೆ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡ್ಬೇಕು. ಬಹುಶಃ ಇವತ್ತು 11,366 ಜನಕ್ಕೆ ಆದೇಶ ಮಾಡಿದ್ದೀರಿ. ಇದು ನಮ್ಮೊಳಗೇನೆ ನಮಗೆ ಅಸಮಾಧಾನವನ್ನು ಉಂಟು ಮಾಡುವಂತ ಪರಿಸ್ಥಿತಿ ಬಂದಿದೆ. ಕಾರಣ ಆ ಫಲಾನುಭವಿಗಳು ನಾನು ಒಬ್ಬ, ಬಟ್ ಅದನ್ನು ಒಪ್ಕೊಳ್ಳಕ್ಕೆ ಮನಸ್ಸು ಬರ್ತಾ ಇಲ್ಲ ನನಗೆ. ಯಾಕೆ ಅಂತಂದ್ರೆ ನಾವು ಹೋರಾಟ ಮಾಡಿದ್ದು ಲಕ್ಷಾಂತರ ನೌಕರ ಪರವಾಗಿ. ಇವತ್ತು 11,000 ಜನಕ್ಕೆ ಆದೇಶ ಆಯ್ತು, ಉಳಿದ ನೌಕರರು ನಮ್ಮನ್ನು ಪ್ರಶ್ನೆ ಮಾಡುವಂತದ್ದಾಯ್ತು.
ಇನ್ನೊಂದು ವಾರ ಲೇಟ್ ಆಗಿದ್ದು ಪರವಾಗಿಲ್ಲ, ಬಜೆಟ್ 16 ಇದೆ ಫೆಬ್ರವರಿಲಿ. ಓಕೆ. ಎಲ್ಲ ನೌಕರನ್ನು OPS ಗೆ ತಂದಿದ್ರೆ ಬಹಳ ಖುಷಿ ಆಗ್ತಿದ್ವಿ ಬಹುಶಃ. ಇದು ನೌಕರು ಖುಷಿ ಪಡ್ತಾರೆ, ಯಾರು 11,000 ಜನ. ಬಟ್ ಒಬ್ಬ ಲೀಡರ್ ಆಗಿ ನಾ ಇದನ್ನ ಹೇಗೆ ತೆಗೆದುಕೊಳ್ಬೇಕು ಅಂತ, ನಾನು ಹೇಗೆ ಅದನ್ನ ನೋಡ್ಬೇಕು ಅಂತೇಳಿ ನನಗನ್ಸೋದು ವೈಯಕ್ತಿಕವಾಗಿ, ಇದು ಸಂಪೂರ್ಣವಾಗಿ 3-4 ಲಕ್ಷ ನೌಕರಿದ್ದೀವಿ. ಅಷ್ಟು ಜನಕ್ಕೂ OPS ಅನ್ನ ಇದೇ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರೆ ಮಾತ್ರ ಕೊಟ್ಟ ಮಾತನ್ನ ಸರ್ಕಾರ ಉಳಿಸಿಕೊಳ್ಳುವಂತಾಗುತ್ತದೆ. ಇವತ್ತು ಬಹಳ ಜನ ಪತ್ರಿಕೆಲೆಲ್ಲ ಬರೆದಿದ್ದಾರೆ ಸರ್, ನೋಡಿದೆ ನಾ ಬೆಳಿಗ್ಗೆ. ಸರ್ಕಾರ ಕೊಟ್ಟ ಮಾತನ್ನ ಕೊಂಡಿತ್ತು ಅಂತ ಹೇಳಿ ತಾವೇನೋ ಸುದ್ದಿವಾಹಿನಿಗಳಲ್ಲಿ ಮತ್ತೆ ಪತ್ರಿಕಾ ಇದ್ರಲ್ಲಿ ನೋಡಿದ್ವಿ ನಾನು. ಬಹುಶಃ ಆ ತರದ್ ಯಾವ್ದು ಕೂಡ ದಯಮಾಡಿ ತಾವು ಹಾಕಬಾರ್ದು. ಕಾರಣ ಇಷ್ಟೇ, ಕೊಟ್ಟ ಮಾತು ಏನೋ ಆಗಿತ್ತು ಅಂತ ಹೇಳಿದ್ರೆ ಪ್ರಣಾಳಿಕೆಯಲ್ಲಿ ಸಮಗ್ರ NPS ನೌಕರರನ್ನು OPS ಮಾಡ್ತೀವಿ ಅಂತ ಹಾಕಿದ್ರು. ಇವತ್ತು ಮಾಡಿರತಕ್ಕಂಥದ್ದು ಅಧಿಸೂಚನೆಗೆ 11,366 ಜನಕ್ಕೆ. ನಾವಿರೋದು 4 ಲಕ್ಷ ನೌಕರರು, ಆದ್ರೆ ಇನ್ನು 3,90,000 ನಮ್ಮನ್ನು ಪ್ರಶ್ನೆ ಮಾಡುವಂತಾಗಿದೆ. ಕಾರಣ ಹಾಗಾಗಿ ನಾನು ಬರುವ ಬಜೆಟ್ ಅಲ್ಲಿ ಸಮಗ್ರ NPS OPS ಮಾಡ್ಬೇಕು ಅಂತ ತಮ್ಮ ರಿಪಬ್ಲಿಕ್ ಕನ್ನಡ ಮೂಲಕ ನಾನು ವಿನಂತಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಇದು 2006 ಪೂರ್ವದಲ್ಲಿ ಇರೋರಿ ಮಾತ್ರ ಅಂತ ಇದೆ ಅಲ್ವಾ ಸರ್? ಮತ್ತೆ ಬೇರೆ ಎಲ್ರಿಗೂ ಸಿಗ್ಬೇಕಂತ ಏನಾದ್ರು CM ಅಲ್ಲಿ ಮನವಿ ಏನಾದ್ರು ಮಾಡ್ಕೊಳ್ತೀರಾ? ಸರ್ ಖಂಡಿತ ಸರ್, ನಿಮ್ಮ ವಾಹಿನಿಯ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದೇನು ಅಧಿಸೂಚನೆ ಆಗಿದೆಯೋ ಇದು ಟೆಕ್ನಿಕಲ್ ತಾಂತ್ರಿಕ ಕಾರಣಕ್ಕೆ ಆಗಿರ್ತಕ್ಕಂಥ ವಿಷಯ ಆಗಿದೆ, ಸಂತೋಷ ಇದೆ. ಒಂದಷ್ಟು ನೌಕರರಿಗೆ ಒಳಪಡುತ್ತೆ, ಓಕೆ. ಆದ್ರೆ ಇದರ ದೊಡ್ಡ ಮಟ್ಟದ ಸಂಖ್ಯೆ ಇದೆಯಲ್ಲ, 3-4 ಲಕ್ಷ ನೌಕರಿದಾರಲ್ಲ, ಅವರು ನಿಮ್ಮನ್ನು ಕಾಯ್ತಾ ಇದ್ದಾರೆ. ಸುಮಾರು ಅವಲಂಬಿತ ಕುಟುಂಬಗಳು ಸೇರಿದ್ರೆ ಒಂದು 25-30 ಲಕ್ಷ ನೌಕರರು ಈ ವ್ಯಾಪ್ತಿಗೆ ಕುಟುಂಬಗಳು ಇದನ್ನ ಡಿಪೆಂಡ್ ಆಗಿದ್ದಾರೆ. ಆ ಕಾರಣಕ್ಕಾಗಿ ನಿಮ್ಮ ವಾಹಿನಿಯ ಮೂಲಕ ನಾನು ವಿನಂತಿ ಮಾಡ್ಕೊಳ್ಳುವಂಥದ್ದು, ನೀವೇನ್ ಮಾತು ಕೊಟ್ಟಿದ್ರಿ ಪ್ರಣಾಳಿಕೆಯಲ್ಲಿ NPS OPS ಮಾಡ್ತೀವಿ ಅಂತೇಳಿ, ಅದನ್ನ ಬಹುಶಃ ಛತ್ತೀಸ್ಗಢ, ರಾಜಸ್ಥಾನ್, ಪಂಜಾಬ್, ಜಾರ್ಖಂಡ್ ರಾಜ್ಯಗಳಲ್ಲಿ ಸರ್ಕಾರ ಬಂದ 3 ತಿಂಗಳಲ್ಲಿ NPS ರದ್ದು ಮಾಡಿದೆ. ಆ ಕಾರಣಕ್ಕಾಗಿ ಇವತ್ತು 9 ತಿಂಗಳ ಸರ್ಕಾರ ಬಂದರೂ ಕೂಡ NPS ಅನ್ನ OPS ರದ್ದು ಮಾಡಿಲ್ಲ. ಆ ಕಾರಣಕ್ಕಾಗಿ ತಮ್ಮ ರಿಪಬ್ಲಿಕ್ ವಾಹಿನಿ ಕನ್ನಡದ ಮೂಲಕ ನಾನು ಇಡೀ ಸಮಸ್ತ ನೌಕರ ಪರವಾಗಿ ವಿನಂತಿಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸಪೋಸ್ ಒಂದು ವೇಳೆ ಬಜೆಟ್ ಅಲ್ಲಿ ಆಗದೆ ಹೋದ್ರೆ ಬಹುಶಃ ಮುಂದಿನ ತೀರ್ಮಾನವನ್ನ ಎಲ್ಲ ನೌಕರರ ಸಂಘಟನೆಗಳು ಒಟ್ಟುಗೂಡಿ ನಾವು ಯೋಚನೆಯನ್ನು ಮಾಡಬೇಕಾಗ್ತದೆ. ಬಹುಶಃ ನಮಗೊಂದು ಆಶಾಭಾವನೆ ಬರುವ ಫೆಬ್ರವರಿ 16 ಬಜೆಟ್ ಮೇಲೆ ಇದೆ ಸರ್. ಓಕೆ, ಥ್ಯಾಂಕ್ ಯು ನಾಗಣ್ಣ ಗೌಡ್ರೆ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ಜಗದೀಶ್ ಶೆಟ್ಟರ್ ಮರಳಿ ಗೂಡು ಸೇರಲು ಆಫರ್ ಬಂದಿದ್ಯಾ ಅನ್ನುವ ಅನುಮಾನ ಸುದ್ದಿಯಾಗ್ತಾ ಇದೆ. ಇದು ನಮ್ಮದೇ ಸುದ್ದಿ, ನಮ್ಮದೇ ಮೆಗಾ ಫಾಲೋ. ಪೊಲಿಟಿಕಲ್ ಅಲ್ಲಿ ರಿಪಬ್ಲಿಕ್ ಕನ್ನಡ ನಂಬರ್ 1 ಸುದ್ದಿಯನ್ನ ಕೊಡ್ತಾ ಇದೆ. ಬಿಜೆಪಿಗೆ ಗರ್ವಾಪ್ಸಿ ಆಗ್ತಾರ ಜಗದೀಶ್ ಶೆಟ್ಟರ್ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಶೆಟ್ಟರ್ಗೆ ಬಿಜೆಪಿ ಗಾಳ ಹಾಕಿದೆ ಅನ್ನುವ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಟೆನ್ಷನ್ ಶುರುವಾಗಿದೆ. ಇದು ನಮ್ಮದೇ ಸುದ್ದಿ, ನಮ್ಮದೇ ಮೆಗಾ ಫಾಲೋ ಅಪ್. ಜನವರಿ 13ರಂದು ರಿಪಬ್ಲಿಕ್ ಕನ್ನಡದ ಬಿರುಗಾಳಿಯಲ್ಲಿ ಶೆಟ್ಟರ್ ಈ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ಪೊಲಿಟಿಕಲ್ ಸುದ್ದಿಯಲ್ಲಿ ನಂಬರ್ 1 ರಿಪಬ್ಲಿಕ್ ಕನ್ನಡ. ಶೆಟ್ಟರ್ ಗರ್ವಾಪ್ಸಿಯಿಂದ ಕಾಂಗ್ರೆಸ್ನಲ್ಲಿ ಈಗ ಸಂಚಲನ ಸೃಷ್ಟಿಯಾಗಿದೆ. ಶೆಟ್ಟರ್ ಮನವೊಲಿಕೆಗೆ ಖುದ್ದು ಅಖಾಡಕ್ಕಿಳಿದಿದ್ದಾರೆ ಸಿಎಂ. ಇವಾಗ ಶೆಟ್ಟರ್ ಬಗ್ಗೆ ಲಕ್ಷ್ಮಣ್ ಸವದಿ ಜೊತೆ ಸಿದ್ದರಾಮಯ್ಯ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಶೆಟ್ಟರ್ ಬಗ್ಗೆ ಲಕ್ಷ್ಮಣ್ ಸವದಿ ಜೊತೆ ಸಿದ್ದರಾಮಯ್ಯ ಚರ್ಚೆ ಮಾಡಿರೋದ್ರಿಂದ ರಿಪಬ್ಲಿಕ್ ಕನ್ನಡಕ್ಕೆ ಪೊಲಿಟಿಕಲ್ ಮೂಲಗಳ ಪ್ರಕಾರ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ವಿಧಾನಸಭೆ ಎಲೆಕ್ಷನ್ ಟೈಮಲ್ಲಿ ಶೆಟ್ಟರ್ ಅವರು ಬಿಜೆಪಿಯಿಂದ ಬಂದಿದ್ರು, ಕಾಂಗ್ರೆಸ್ ಸೇರ್ಕೊಂಡಿದ್ರು. ಈಗ ಜಗದೀಶ್ ಶೆಟ್ಟರ್ ಮರಳಿ ಗೂಡು